ನಮಸ್ಕಾರ ರೈತ ಬಾಂಧವರೇ. ನನ್ನ ಪರಿಸರ ಸ್ನೇಹಿ ಕೃಷಿ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಬೆಂಗಳೂರಿನ ಕೃಷಿ ಯೂನಿವರ್ಸಿಟಿ GKVK ಅಲ್ಲಿ ಇದ್ದೀನಿ. ಅಲ್ಲಿ ನಾನು ಅಗ್ರಿಕಲ್ಚರ್ ಮೈಕ್ರೋಬಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಸ್ತುತ ನಾನು ಪ್ರೊಫೆಸರ್ ಲಕ್ಷ್ಮೀಪತಿ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಇಲ್ಲಿ ಇವತ್ತು ನಾನು ಏನು ಇವರಿಂದ ಮಾಹಿತಿನ ಪಡ್ಕೊಳಕ್ ಬಂದಿದ್ದೀನಿ ಅಂದ್ರೆ, ನನ್ನ ಹಿಂದಿನ ಅನೇಕ ವಿಡಿಯೋಗಳನ್ನು ನೋಡಿ ರೈತರು ಕೇಳ್ತಾ ಇದ್ದಾರೆ, ಯೂನಿವರ್ಸಿಟಿಯಿಂದ ಹೇಗೆ ಈ ಬಯೋ ಫರ್ಟಿಲೈಸರ್ಸ್ ಇರ್ಬೋದು ಅಥವಾ ಬಯೋ ಕಂಟ್ರೋಲ್ ಏಜೆಂಟ್ಸ್ ಗಳಿರ್ಬೋದು, ಅಂದ್ರೆ ಜೈವಿಕ ಗೊಬ್ಬರಗಳು ಅಥವಾ ಜೈವಿಕ ನಿಯಂತ್ರಣ ಸಂವರ್ಧಕಗಳು, ಇಂಥವುಗಳನ್ನ ಹೇಗೆ ಯೂನಿವರ್ಸಿಟಿಯಿಂದ ಡಿಪಾರ್ಟ್ಮೆಂಟ್ ಇಂದ ರಾಜ್ಯದ ಬೇರೆ ಭಾಗಗಳಲ್ಲಿ ಇರುವಂತ ರೈತರು ಹೇಗೆ ತರ್ಸ್ಕೋಬಹುದು ಅಂತ ಒಂದಷ್ಟು ಜನ ನನಗೆ ಫೋನ್ ಮಾಡಿ ಕೇಳಿದ್ದಾರೆ. ಇನ್ನೊಂದಷ್ಟು ಜನ ಕಾಮೆಂಟ್ಸ್ ಅಲ್ಲಿ ಹಾಕಿದ್ದಾರೆ. ಹಾಗಾಗಿ ನಾನಿವತ್ತು ಪ್ರೊಫೆಸರ್ ಆದಂತ ಲಕ್ಷ್ಮೀಪತಿ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಕೇಳೋದಕ್ಕೆ ಬಂದಿದ್ದೀನಿ. ಹೇಗೆ ರೈತರು ಅವ್ರಿಗೆ ಬೇಕಾದಂತಹ ಜೈವಿಕ ಗೊಬ್ಬರಗಳು ಅಥವಾ ಜೈವಿಕ ನಿಯಂತ್ರಣ ಸಂವರ್ಧಕಗಳು, ಜೈವಿಕ ಬಯೋ ಕಂಟ್ರೋಲ್ ಏಜೆಂಟ್ಸ್ ಲೈಕ್ ಟ್ರೈಕೋಡರ್ಮಾ ಇರ್ಬೋದು ಅಥವಾ ಸೂಡೋಮೋನಾಸ್ ಫ್ಲೋರೋಸೆನ್ಸ್ ಇರ್ಬೋದು, ಅಥವಾ ಬೇರೆ ರಂಜಕ ಕರಗಿಸುವ ಗೊಬ್ಬರಗಳಿರ್ಬೋದು ಅಥವಾ ಪೊಟ್ಯಾಶ್ ಕರಗಿಸುವ ಗೊಬ್ಬರಗಳಿರ್ಬೋದು, ಇಂಥವುಗಳನ್ನ ಹೇಗೆ ಅವ್ರು ತರಿಸ್ಕೋಬಹುದು ಅಂತ ಹೇಳಿ ಮಾಹಿತಿ ಕೊಡ್ತಾರೆ. ಸರ್ ಹೇಳಿ, ಹೇಗೆ ರೈತರು ಇಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ತರಿಸ್ಕೋಬಹುದು, ಯಾವ ಮೂಲಕ ತರಿಸ್ಕೋಬಹುದು? ಬೇರೆ ನಾನ್ ನೋಡಿದೀನಿ ಎಷ್ಟೊಂದ್ ಜನ ರೈತರು ಇಲ್ಲಿಗೆ ಬಂದು ಭೇಟಿ ಕೊಟ್ಟು ಸ್ವತಃ ಅವರೇ ತಗೊಂಡು ಹೋಗ್ತಾರೆ. ದೂರದಲ್ಲಿ ಇರುವಂತಹ ರೈತರು ಹೇಗೆ ಅಂತ ಹೇಳಿ. ಎಲ್ರಿಗೂ ನಮಸ್ಕಾರ. ಈಗ ನಮ್ಮ ಜೈವಿಕ ಉತ್ಪನ್ನಗಳ ವಿವರ ನಾನು ತಿಳಿಸ್ಕೊಡ್ತೀನಿ. ಅದು ಎಲ್ಲಿ ಈಗ ನಮ್ದು ಹತ್ತತ್ರ ಒಂದು 40-45 ವರ್ಷ ಆಯ್ತು ಈ ಯೂನಿಟ್ ಸ್ಟಾರ್ಟ್ ಆಗಿ. ಈ ಫಾರ್ಮರ್ಸ್ ಇಲ್ಲಿ ಹತ್ತಿರದಲ್ಲಿರ್ತಕ್ಕಂಥವ್ರು ಇಲ್ಲೇ ಬಂದು ನಮ್ಮ ಲ್ಯಾಬ್ಗೆ ಬಂದು ತಗೊಂಡು ಹೋಗ್ತಿದ್ದಾರೆ. ಇನ್ನು ಹೊರಗಡೆಯವ್ರಿಗೆ ಯಾವಪ್ಪ ಅಂದ್ರೆ, ಹೊರಗಡೆಯವರು ಮೊದಲೆಲ್ಲ ಕಾರ್ ಹಾಕೊಂಡ್ಬಂದು ಇಲ್ಲ ಕೆಲವರು ಯಾವ್ದಾರ ಒಂದು ವೆಹಿಕಲ್ ಬಾಡಿಗೆ ತಗೊಂಡ್ಬಂದು ಇಲ್ಲೇ ಬಂದು ತಗೊಂಡೋಗೋರು ಎಲ್ಲ ಲಾರ್ಜ್ ಸ್ಕೇಲ್ ಅಲ್ಲಿ. ಈಗ ನಾವು ಅದನ್ನ ಏನ್ ಮಾಡಿದ್ದೀವಿ ಅಂದ್ರೆ, ಈ VRL ಮುಖಾಂತರ ಕಳಿಸ್ತಾ ಇದೀವಿ. ಒಂದು, ಇನ್ನು ಕೊರಿಯರ್ ಮುಖಾಂತರನ ಕಳಿಸ್ತೀವಿ. ಎರಡನೇದು, ಯಾರು ಅವ್ರ ಕಡೆಯವ್ರೆ ಯಾರು ಇತ್ತು ಅಂದ್ರೆ, ಇಲ್ಲ ಅವ್ರು ಯಾರು ಸಪೋಸ್ ಒಂದು ಟ್ರಾವೆಲಿಂಗ್ ಏಜೆನ್ಸಿ ಯಾವ್ದಾರು ಗೊತ್ತಿರೋಂಥವ್ರು ಇತ್ತು ಅಂದ್ರೆ ಅವರೇ ಬಂದು ತಗೊಂಡೋಗಿ ಅವ್ರ ಟ್ರಾವೆಲ್ ಅವರು ಬೇಕಾದ್ರೆ ಬಂದು ಇಲ್ಲಿಂದಾನೆ ತಗೊಂಡೋಗೋದು. ಆ ಫೆಸಿಲಿಟಿನ ಕ್ರಿಯೇಟ್ ಮಾಡಿದ್ದೀವಿ. ಆದಷ್ಟು ಈಗ ಹೆಚ್ಚಿಗೆ ರೈತರ ಫಾರ್ಮರ್ಸ್ ತಗೊಂಡೋಗ್ತಾ ಕಳಿಸ್ಕೊಡ್ತಾ ಇರೋದು ನಾವು ಇಲ್ಲಿಂದ VRL ಮುಖಾಂತರ ಅಷ್ಟೇ ಕಳಿಸ್ಕೊಡ್ತಾ ಇದ್ದೀವಿ. ಏನು ವೀಕ್ಲಿ 1 ವೀಕ್ಗೆ 1 ಡೇ ಒಂದು ಡೇ ಫಿಕ್ಸ್ ಮಾಡ್ಕೊಂಡಿದ್ವಿ. ಇವನ್ ಫ್ರೈಡೆ ಆರ್ ಸಾಟರ್ಡೆ ಆ ಡೇ ಅಲ್ಲಿ VRL ಕಳಿಸ್ಕೊಡ್ತೀವಿ. ಅದಂದ್ರೆ 1 ವೀಕ್ 1 ಟೈಮ್ ಅಂತ. ಯಾಕಪ್ಪ ಅಂದ್ರೆ ಅಟ್ಲೀಸ್ಟ್ 4 to 5 ಫಾರ್ಮರ್ಸ್ ಅಟ್ ಎ ಟೈಮ್. ಈ ಒಂದು ಇಂಡಿವಿಜುವಲ್ ಪರ್ಸನ್ ನಾವು VRL ಮಾಡಕ್ ಆಗಲ್ಲ ಎವ್ರಿ ಡೇ. ಅಲ್ಲಿ ನಾವು ಇಲ್ಲಿಂದ VRL ಎಲ್ಲಿ ಯಲಹಂಕ ಸಂತೆ ಮಾರ್ಕೆಟ್ ಹತ್ರ ಹೋಗ್ಬೇಕಾಗತ್ತೆ. ಹಂಗೆ ಇಂಡಿವಿಜುವಲ್ ಫಾರ್ಮರ್ದು ಡೇ ಬೈ ಡೇ ಹಾಕಕ್ ಆಗಲ್ಲ ಅಂತ ಹೇಳಿ ನಾವು ಒನ್ಸ್ ಇನ್ ಎ ವೀಕ್ VRL ಕಳಿಸ್ತಾ ಇದೀವಿ. ಇನ್ನು ಕೊರಿಯರ್ ಕಳಿಸ್ತೀವಿ. ಆಮೇಲೆ ನಮ್ಮ ಇದರಲ್ಲಿ ಯಾವ ವಿಧವಾದ ಜೈವಿಕ ಗೊಬ್ಬರ ಸಿಗುತ್ತೆ. ಸೊ ಅದು ಯಾವ ಕೊರಿಯರ್ ಕಳಿಸ್ತೀನಿ ಅಂದ್ರೆ ಅದು ಸಂಪರ್ಕ ಮಾಡೋದು ಹೇಗೆ? ಆ ನಂಬರ್ ಡಿಸ್ಪ್ಲೇ ಮಾಡೋದ ನಾನು ಆಮೇಲೆ ಅದರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾವು ಇದೊಂದು ಬ್ರೋಚರ್ ಇದೆ, ಆ ಬ್ರೋಚರ್ ಸರ್ ಕೊಡ್ತೀವಿ. ಅದ್ರಲ್ಲಿ ಬೇಕಾದ್ರೆ ಡಿಸ್ಪ್ಲೇ ಮಾಡ್ತಾರೆ. ಅದ್ರಲ್ಲಿ ಇವನ್ ನಂಬರ್ ಇದೆ, ಯಾವ ಜೈವಿಕ ಗೊಬ್ಬರಗಳಿದಾವೆ ಅಂತಾನು ಇದೆ, ಅಪ್ಲಿಕೇಶನ್ ಮೆಥಡ್ಸ್ ಇದೆ. ಅದನ್ನೆಲ್ಲ ತಾವು ಓದ್ಕೋಬಹುದು. ಡಿಸ್ಪ್ಲೇ ಮಾಡ್ತೀನಿ ರೈತ ಬಂದವರು. ಆಮೇಲೆ ಯಾವ ಜೈವಿಕ ಗೊಬ್ಬರಗಳು ನಿಮ್ಮಲ್ಲಿ ದೊರೆಯುತ್ತೆ? ನಮ್ಮಲ್ಲಿ ಈಗ ರೈಸೋಬಿಯಂ ಸಿಗುತ್ತೆ, ಅಜಿಟೋಬ್ಯಾಕ್ಟರ್, ಅಜೋಸ್ಪೈರ್ಲಮ್, PSB, KSB. ಆಮೇಲೆ ಇನ್ನು ಬಯೋ ಕಂಟ್ರೋಲ್ ಏಜೆಂಟ್ಸ್ ಬಂದಾಗ ಟ್ರೈಕೋಡರ್ಮಾ, ಸೂಡೋಮೋನಾಸ್. ನೆಕ್ಸ್ಟ್ ಬಯೋ ಪೆಸ್ಟಿಸೈಡ್ಸ್ ಬಂದಾಗ ಮೆಟರಿಜಮ್, ಬೆವೇರಿಯಾ, ಪೆಸಿಲೋಮಿಸಿಸ್, ಆಮೇಲೆ ವರ್ಟಿಸಿಲಿಯಮ್, ಇವೆಲ್ಲವೂ ಸಿಗುತ್ತೆ. ಅದ್ರ ಜೊತೆಗೆ ಮೈಕ್ರೋಬಿಯಲ್ ಕನ್ಸಾರ್ಷಿಯ AMC. ಈಗ IHR ಬಂದ್ರೆ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯ, ಅರ್ಕಾ ಬ್ರ್ಯಾಂಡ್ ನೇಮ್. ನಮ್ಮಲ್ಲೂ ಅದೇ ರೀತಿ AMC ಸಿಗುತ್ತೆ. ಬಟ್ ನಾವು ಮೈಕ್ರೋಬಿಯಲ್ ಕನ್ಸಾರ್ಷಿಯ ಅಂದ್ರೆ GKVK US GKVK ಮೈಕ್ರೋಬಿಯಲ್ ಕನ್ಸಾರ್ಷಿಯ ನೇಮ್ ಏನಿಟ್ಟಿಲ್ಲ, ಬಟ್ ಮೈಕ್ರೋಬಿಯಲ್ ಕನ್ಸಾರ್ಷಿಯ ಅದೇ ರೀತಿ AMC ಇಲ್ಲೂ ಸಹ ಸಿಗುತ್ತೆ. ಇನ್ನು ಸ್ಪ್ರೇಗೆ ಅದರಲ್ಲಿ ಡೀಟೇಲ್ಸ್ ಇದೆ ಬ್ರೋಚರ್ ಅಲ್ಲಿ. ಸ್ಪ್ರೇಗೆ ಯಾವ್ಯಾವ ಆರ್ಗ್ಯಾನಿಸಮ್ಸ್ ಯೂಸ್ ಮಾಡ್ತೀವಿ, ಯಾವ್ಯಾವ ಡಿಸೀಸಸ್ಗೆ, ಯಾವ್ಯಾವ ರೋಗಕ್ಕೆ ಅಂತ ಅಲ್ಲಿ ಡಿಸ್ಪ್ಲೇ ಮಾಡಿದೀವಿ. ಅದ್ರಾಗೆ ನಾನು ಅದನ್ನ ಡೀಟೇಲ್ಸ್ ಏನ್ ಹೇಳಕ್ ಹೋಗಲ್ಲ.
ಆಯ್ತು. ಓಕೆ. ಸೊ ನಾನು ಈಗ ಸಂಪರ್ಕಿಸುವ ನಂಬರ್ ಅನ್ನ ನಾನು ರೈತ ಬಾಂಧವರೇ ನಾನು ವಿಡಿಯೋದಲ್ಲಿ ಹಾಕ್ತೀನಿ. ದಯವಿಟ್ಟು ಅದ್ರ ನೋಡಿ ಇವ್ರಿಗೆ ಅಥವಾ ಈ ಇಲ್ಲ ಸಿಬ್ಬಂದಿ ವರ್ಗಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ. ಅವ್ರು ಹೇಳ್ದಾಗೆ 2 ದಿವಸ ಫಿಕ್ಸ್, 1 ದಿವಸ ಅಲ್ಲ ಸರ್, 1 ದಿವಸ ವಾರದಲ್ಲಿ ವೀಕ್ಲಿ 1 ಸಾರಿ ಅವ್ರು ಫಿಕ್ಸ್ ಮಾಡಿರ್ತಾರೆ. ಸೊ ನೀವು ಯಾವ್ಯಾವ ಜೈವಿಕ ಇದನ್ನ ಕೇಳಿರ್ತೀರಿ, ಫರ್ಟಿಲೈಸರ್ಸ್ ಇರ್ಬೋದು ಅಥವಾ ಕಂಟ್ರೋಲ್ ಏಜೆಂಟ್ಸ್ ಇರ್ಬೋದು, ಅದನ್ನ ಅವರು ಕೊರಿಯರ್ ಮಾಡ್ತಾರೆ. ಸೊ ಈ ಸೌಲಭ್ಯವನ್ನ ನೀವು ಪಡ್ಕೋಬಹುದು. ಒಂದು ಇಲ್ಲಿ ನಾನು ಕಾಂಟ್ಯಾಕ್ಟ್ ಡಿಸ್ಪ್ಲೇ ಮಾಡ್ತೀನಿ. ಸೊ ಅದ್ರ ನೋಡ್ಕೊಂಡು ನಿಮಗೆ ಯಾವ ಜೈವಿಕ ಫರ್ಟಿಲೈಸರ್ ಬೇಕು ಅಥವಾ ಬಯೋ ಏಜೆಂಟ್ಸ್ ಬೇಕು ಅದನ್ನ ಇವರು ಕೊರಿಯರ್ ಮಾಡ್ತಾರೆ ವಾರದಲ್ಲಿ ಒಮ್ಮೆ. ಅದನ್ನ ಆ ಸೌಲಭ್ಯನ ನೀವು ಪಡ್ಕೋಬಹುದು ರಾಜ್ಯದ ಯಾವುದೇ ಜಿಲ್ಲೆ ಅಥವಾ ಯಾವುದೇ ಊರಾದ್ರೂ. ಸೊ ಅದನ್ನ ಡಿಸ್ಪ್ಲೇ ಮಾಡ್ತೀನಿ. ಹೇಳಿ ಸರ್. ಈ ಕಾಸ್ಟ್ ಬಂದು ಪೌಡರ್ ಫಾರ್ಮ್ 100 rupees kg ಇದೆ. ಲಿಕ್ವಿಡ್ ಫಾರ್ಮ್ ಆದ್ರೆ 200 rupees ಪರ್ ಲೀಟರ್ ಇದೆ. ಆಮೇಲೆ ಸರ್ ಹೇಳ್ತಿದ್ರು ಇಡೀ ಕರ್ನಾಟಕದಲ್ಲಿ ಈಗ ನಮ್ಗೆ ಎಲ್ಲಾ ಡಿಸ್ಟ್ರಿಕ್ಟ್ಸ್ ಇಂದನೂ ನಾವು ಕೊರಿಯರ್ ಕಳಿಸ್ತಾ ಇದೀವಿ, ಸಾರಿ VRL ಕಳಿಸ್ತಾ ಇದೀವಿ. ಎಲ್ಲಿ ಈಗ ಚಿಕ್ಕಮಂಗ್ಳೂರ್ ತಗೊಂಡ್ ಹೋಗ್ತಾರೆ, ಇವನ್ ಶಿವಮೊಗ್ಗ, ಕೊಡಗು, ಈಗ ಒಂದು ರಾಯಚೂರು ಕಡೆ ರಾಯಚೂರು, ಚಿತ್ರದುರ್ಗ, ಆಮೇಲೆ ಈ ಕಡೆ ಬಂದ್ರೆ ಇವನ್ ಮೈಸೂರು ಅವ್ರು ತಗೊಂಡ್ ಇದು VRL ಕಳಿಸ್ತೀವಿ. ಕೋಲಾರ ಅವರು, ತುಮಕೂರು, ಈ ಭಾಗ ಎಲ್ಲಾ ಡಿಸ್ಟ್ರಿಕ್ಟ್ಸ್ ಇಂದನೂ ಸುಮಾರು ಜನ ನಾವು ವೀಕ್ಲಿ ನಾವು VRL ಮಾಡ್ತಾ ಇದ್ವಿ. ಥ್ಯಾಂಕ್ ಯು ಸರ್. ಸೊ ನಮ್ಮ ವಿಡಿಯೋಗೆ ನೀವು ಸಂದರ್ಶನ ಕೊಟ್ಟಿದ್ದಕ್ಕೆ, ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಸೊ ರೈತರಿಗೆ ಈ ಮೂಲಕ ಸೌಲಭ್ಯ ಪಡ್ಕೊಳ್ಳಿ. ಕಡಿಮೆ ದರದಲ್ಲಿ ಇಲ್ಲಿ ಬಯೋ ಏಜೆಂಟ್ಸ್ ಗಳು ಸಿಗ್ತವೆ. ಈ ಸೌಲಭ್ಯ ಪಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಕೃಷಿಯನ್ನ ರಾಸಾಯನಿಕ ಮುಕ್ತ ಮಾಡ್ಕೊಳ್ಳಿ, ಆದಷ್ಟು ರಾಸಾಯನಿಕ ಮುಕ್ತ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.